ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಆ್ಯಂಡ್ ಇವತ್ತು ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ಏನಿದೆ, ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಹಾಗೆ ಯಾರಿಗೆಲ್ಲ ವೆಬಿನಾರ್ ನಾಳೆ ಮಾಡ್ತಾ ಇರೋವಂಥ ವೆಬಿನಾರ್ ಜಾಯ್ನ್ ಆಗಬೇಕು. ಸೊ ಆ ಒಂದು ವೆಬಿನಾರ್ನಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಮ್ಯಾರೇಜ್ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಸೊ ಆ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಡೀಟೇಲ್ಸ್ ಬಂದು ನನ್ನ ಚಾನಲಲ್ಲಿ ಇದೆ, ಅದರಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಆ್ಯಂಡ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಬಿ ಕ್ಲಿಯರ್ ನಿಮಗೆ ಬೇಕಾ ಬೇಡವಾ ಅಂತ, ಓಕೆನಾ? ಸೊ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ನೀವು ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ನಿಮಗೆ ಅಂತ ಇದ್ದರೆ ಆಗ ನೀವು ಮೆಸೇಜ್ ಮಾಡಿ. ಅದರ್ವೈಸ್ ನೀವು ಜನರಲ್ ರೀಡಿಂಗ್ ನೋಡ್ಕೊಳ್ಬೋದು. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಟ್ಯಾರೋ, ಕ್ಯಾಂಡಲ್ ವ್ಯಾಕ್ಸ್ ಈ ಕೋರ್ಸಸ್ನ ಯಾರೆಲ್ಲ ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್. ಸೊ ಇದು ನಿಮ್ಮ ಒಂದು ಲೈಫ್ ಚೇಂಜರ್ ಅಂತಲೇ ಹೇಳ್ಬೋದು ಈ ಒಂದು ಕೋರ್ಸಸ್. ಸೊ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಇಂಟ್ಯೂಷನ್ಸ್ ಬರ್ತಾಯಿದ್ರೆ ನೀವು ಕಲ್ತ್ಕೊಳ್ಳಿ. ಹಾಗೆ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು, ಎನರ್ಜೈಸ್ಡ್ ಆಗಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬಹುದು. ಆ್ಯಂಡ್ ಇಲ್ಲಿ ನಾನು 2 ಮಾತ್ರ ಇಟ್ಟಿದ್ದೀನಿ. ಸೊ ಬೇರೆ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ. ಸೊ ನಿಮಗೆ ಯಾವ ಬ್ರೇಸ್ಲೆಟ್ಸ್ ಬೇಕು ಅಂತ ನನಗೆ ಮೆಸೇಜ್ ಮಾಡಿದ್ರೆ ಅದು ನಿಮಗೆ ಎನರ್ಜೈಸ್ಡ್ ಆಗಿ ನಿಮಗೆ ತಲುಪುವಂಥದ್ದು. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರ ಪಾರ್ಟ್ನರಿನ ಕರೆಂಟ್ ಎನರ್ಜೀಸ್ ಏನೆಲ್ಲ ಇದೆ ಆದಷ್ಟು ಸಿಗಲಿ. ನೀವು ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ನೆನಪೇ ಇಲ್ಲ, ಅವ್ರ ಲೈಫ್ನಲ್ಲಿ ಆರಾಮಾಗಿ ಇದ್ದಾರೆ ಅಂತ. ಬಟ್ ನೋ, ಅವರು ನಿಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನ ಅವರು ಇವಾಗಲೂ ಸಹ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ತುಂಬ ನೆನಪಾಗ್ತಿದೆ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳಿರ್ಬೋದು, ಮೆಮೊರೀಸ್ ಇರ್ಬೋದು. ಇಲ್ಲಿ ತುಂಬ ಜನಕ್ಕೆ ಕಾಲ್ಸ್ ಬರುತ್ತೆ ಮತ್ತು ಅದು ಹಂಗೆ ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಬ್ಲಾಕ್, ಅನ್ಬ್ಲಾಕ್ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ಸ್, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ. ಬಿಕಾಸ್ ಇಲ್ಲಿ ಬ್ಲಾಕೇಜಸ್ ಇರ್ಬೋದು. ಸಮ್ ಈವಿಲ್ ಐಸಿಂದನೂ ಈ ರೀತಿ ಆಗಿರ್ಬೋದು. ನೀವು ರಿಲೇಷನ್ಶಿಪ್ನಲ್ಲಿ ಚೆನ್ನಾಗಿದ್ದಾಗ ನಿಮಗೆ ತುಂಬ ಜಲಸ್ ಫೀಲ್ ಮಾಡಿದ್ದಾರೆ. ಇವರು ಇಷ್ಟು ಚೆನ್ನಾಗಿರೋಕ್ಕೆ ಹೇಗೆ ಸಾಧ್ಯ? ಸೊ ಈ ರೀತಿ ಜಲಸ್ ಫೀಲ್ ಆಗಿದೆ. ಬಟ್ ದೂರ ಆಗಿದ್ದೀರಾ. ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಬಗ್ಗೆ ಇನ್ನೂ ಸಹ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಅವ್ರಿಗೂ ಇಷ್ಟ ಇದೆ. ಬಟ್ ಅವರು ಮಾತಾಡ್ಸ್ಕೊಂಡು ಬಂದ್ರೂ ಅಲ್ಲಿ ಏನೋ ಒಂದು ಜಗಳ ಮಾಡ್ತಾರೆ, ಏನೋ ಒಂದು ನಿಮಗೆ ನೋವಾಗೋ ಥರ ಮಾತಾಡ್ತಾರೆ. ಆ್ಯಂಡ್ ಅದರಿಂದ ಅವರು ನೋವು ಪಡ್ತಾರೆ. ಇದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ನಿಮ್ಮ ಜೊತೆ ಯಾರಿದ್ದಾರೆ ಅವರಿಂದ ಸ್ವಲ್ಪ ಹುಷಾರಾಗಿರಿ. ನಿಮಗೆ ಮಿಸ್ಗೈಡೆನ್ಸ್ ಮಾಡ್ತಾ ಇರಬಹುದು. ನಿಮ್ಮ ಪಾರ್ಟ್ನರ್ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಹೇಳ್ತಾ ಇದ್ದರೆ ಅವ್ರ ಮಾತನ್ನ ಕೇಳಿಸ್ಕೊಳ್ಬೇಡಿ. ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು. ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಅದನ್ನು ನೀವು ಪರಿಶೀಲಿಸಿ ಅಂತ ಹೇಳ್ತೀನಿ. ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತಿದೆ, ನಿಮ್ಮ ಫೀಲಿಂಗ್ಸ್ ಏನು ಹೇಳ್ತಿದೆ, ನಿಮ್ಮ ಜೊತೆ ಅವರಿದ್ದಾಗ ಹೇಗಿದ್ದರು. ಸೊ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟನೂ ಅಲ್ಲ, ಅಷ್ಟು ಸುಲಭನೂ ಅಲ್ಲ. ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇದ್ದಾಗ ಹೇಗಿದ್ದರು ಅಂತ. ಆದಷ್ಟು ಈ ರೀತಿ ನೆಗೆಟಿವ್ ಪೀಪಲ್ಸಿಂದ ದೂರ ಇರಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ರಿಯೂನಿಯನ್ ಮಾಡ್ಕೊಳ್ಬೇಕು ಮತ್ತು ನಾವು ಖುಷಿಯಾಗಿರಬೇಕು ಅಂತ ತುಂಬ ಜನ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ ಬಂದು ಟಿ ಇಂದ ಸ್ಟಾರ್ಟ್ ಆಗ್ಬೋದು, ವಿ ಇಂದ ಸ್ಟಾರ್ಟ್ ಆಗ್ಬೋದು, ಆಲ್ಸೋ ಎಸ್, ಸಿ ಆ್ಯಂಡ್ ಎಮ್. ಸೊ ಈ ಲೆಟರ್ಸಿಂದ ಸ್ಟಾರ್ಟ್ ಆಗುವಂಥವರು ತುಂಬ ಜನ ಪ್ರೆಸೆನ್ಸ್ ಇದ್ದೀರಾ.
ಹಾಗೆ ಇಲ್ಲಿ ಸ್ಮಾಲ್ ಮಿಸ್ಟೇಕ್ಸಿಂದ ಈ ರಿಲೇಷನ್ಶಿಪ್ ಬ್ರೇಕ್ ಆಗಿರ್ಬೋದು, ಅಥವಾ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ, ಅಷ್ಟು ಕ್ಲಿಯರಾಗಿ ನಿಮಗೆ ಬ್ರೇಕಪ್ ಅಂತಲೂ ಹೇಳಿಲ್ಲ, ದೂರ ಇರು ಅಂತಲೂ ಹೇಳಿಲ್ಲ. ಬಟ್ ಕಾಂಟ್ಯಾಕ್ಟ್ಸ್ ಆಗ್ತಾ ಇದೆ, ಮಾತಾಡ್ತೀರಾ, ಅಲ್ಲಿ ಮತ್ತೆ ಜಗಳ ಆಗ್ತಿದೆ. ಬಿಕಾಸ್ ಇಬ್ಬರ ಒಂದು ಥಿಂಕಿಂಗ್ ಏನಿದೆ ಡಿಫ್ರೆಂಟಾಗಿ ಇದೆ. ನೀವು ಒಂಥರ ಯೋಚನೆ ಮಾಡಿದ್ರೆ ಅವರು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಸೊ ಅದರಿಂದ ಇಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರ್ಬೋದು. ಬಟ್ ನಿಮ್ಮ ಒಳಗಿರೋ ಪ್ರೀತಿ ಹಾಗೇ ಇದೆ, ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೂ ಸಹ ನಿಮ್ಮ ಮೇಲಿರೋ ಪ್ರೀತಿ ಹಾಗೇ ಇದೆ. ನೀವು ಖುಷಿಯಾಗಿರಲಿ ಅಂತ ಸಹ ಅವರು ಬಯಸ್ತಾ ಇರ್ಬೋದು. ಬಟ್ ಅವರ ಲೈಫ್ನಲ್ಲಿ ನಿಮ್ಮ ಅವಶ್ಯಕತೆ ತುಂಬ ಇದೆ. ನೀವು ಬೇಕಿತ್ತು ಅಂತ ಅವರು ಸಮ್ಟೈಮ್ಸ್ ರಿಗ್ರೆಟ್ ಫೀಲ್ ಮಾಡ್ತಾರೆ, ಮಿಸ್ ಮಾಡ್ಕೊಳ್ತಾರೆ ನಿಮ್ಮನ್ನು. ನೀವು ಅಂದರೆ ತುಂಬ ಇಷ್ಟಪಡ್ತಾಯಿದ್ರು ಆ್ಯಂಡ್ ತುಂಬ ಕೇರ್ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ. ಡಿಪ್ರೆಷನ್ನಲ್ಲಿ ತುಂಬ ಜನ ಇದ್ದೀರಾ. ಸೊ ಅದರಿಂದ ಬೇಗ ಹೊರಗೆ ಬನ್ನಿ. ಜಾಸ್ತಿ ಯಾವುದಕ್ಕೂ ಅಡಿಕ್ಟ್ ಆಗಬೇಡಿ ಅಂತ ಹೇಳ್ತೀನಿ. ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅಡಿಕ್ಟ್ ಆಗಿದ್ದೀರಾ. ಏನಾದರೂ ಒಂದು ಸರ್ಚ್ ಮಾಡ್ತಾನೆ ಇರ್ತೀರಾ ಅಂತ ಬರ್ತಿದೆ. ಸೊ ಈ ಮೆಸೇಜ್ ನಂಗೆ ಯಾಕೆ ಬರ್ತಿದೆ ಗೊತ್ತಿಲ್ಲ. ಬಟ್ ಯಾವಾಗಲೂ ಏನಾದರೂ ಒಂದು ಕೈಯಲ್ಲಿ ಫೋನ್ ಇದ್ದಾಗ ತುಂಬ ಸರ್ಚ್ ಮಾಡ್ತಾ ಇರ್ತೀರಾ, ಏನಾದರೂ ಹುಡುಕ್ತಿರ್ತೀರಾ, ಏನಾದರೂ ನೋಡ್ತಿರ್ತೀರಾ. ನಿಮ್ಮ ಎಮೋಷನ್ಸ್ನ ನೀವು ಒಂದೇ ರೀತಿ ಇರೋಕ್ಕೆ ಬಿಡ್ತಾನೇ ಇಲ್ಲ. ಒಂದು ಸರಿ ಖುಷಿಯಾಗಿದ್ರೆ ಒಂದು ಸರಿ ಇನ್ನೊಂದು ಏನೋ ಒಂದು ನೋಡಿ ಅದರಿಂದ ಬೇಜಾರಾಗುವಂಥದ್ದು. ಈ ರೀತಿ ನೀವು ನಿಮ್ಮ ಎಮೋಷನ್ಸ್ನ ಇಂಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಆ ರೀತಿ ನೀವು ಮಾಡಿಕೊಂಡ್ರೆ ನಿಮ್ಮ ವೈಬ್ರೇಷನ್ ಲೋ ಆಗುತ್ತೆ ಅಂತ ಹೇಳ್ತೀನಿ. ಸೊ ಆ ರೀತಿ ಮಾಡಬೇಡಿ. ಜೊತೆಗಿರೋವ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಅವರು ಎಲ್ಲ ನಿಮಗೆ ಒಳ್ಳೆಯದೇ ಹೇಳ್ತಾ ಇರೋಲ್ಲ. ಸೊ ನಿಮಗೆ ಏನು ಸರಿ ಅನಿಸುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ತುಂಬ ಆತುರದಿಂದ ಯಾವುದನ್ನು ಡಿಸಿಷನ್ಸ್ನ ನೀವು ತಗೊಳ್ಬೇಡಿ. ಯಾಕೆ ಅಂತ ಅಂದರೆ ಆ ಡಿಸಿಷನ್ಸ್ ನಿಮಗೆ ಮುಂದೆ ಇದನ್ನು ನಾನು ಮಾಡಬಾರ್ದಿತ್ತು ಅನ್ನೋವಂಥ ಒಂದು ಪರಿಸ್ಥಿತಿಗೆ ನೀವು ಬರ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಡಿಸಿಷನ್ಸ್ನ ತುಂಬ ಬೇಗ ನಾನು ಇದನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಬೇಡಿ. ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಸೊ ಟೈಮ್ ಅನ್ನೋದು ಎಲ್ಲವನ್ನು ಹೀಲ್ ಮಾಡ್ತಾ ಹೋಗುತ್ತೆ. ಸೊ ಡೋಂಟ್ ವರಿ. ಇಫ್ ಇನ್ ಕೇಸ್ ನಿಮಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ನೀವು ಪರ್ಸನಲ್ ರೀಡಿಂಗ್ಸ್ನ ತೊಗೊಳ್ಬಹುದು. ಸೊ ಇದನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆಲ್ಲ ನಾಳೆ ವೆಬಿನಾರ್ ಅಟೆಂಡ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಲಿಮಿಟೆಡ್ ಸೀಟ್ಸ್ ಇದೆ. ಯು ಕ್ಯಾನ್ ಜಾಯಿನ್ ಸೂನ್. ಬೇಗ ಜಾಯ್ನ್ ಆದರೆ ನಿಮಗೆ ವೆಬಿನಾರ್ ಸಿಗುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಡೆಫಿನೆಟ್ಲಿ ಇಂಟ್ಯೂಷನ್ಸ್ ಇದ್ದರೆ ನೀವು ತೊಗೊಳ್ಬಹುದು. ಫಾರ್ ಕ್ಲಾರಿಟಿ ನೀವು ಪರ್ಸನಲ್ ರೀಡಿಂಗ್ ತೊಗೊಳ್ಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.